ಥ್ಯಾಂಕ್ ಯು ವೆರಿ ಮಚ್. ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಿಮ್ಮ ಸಮ್ಮುಖದಲ್ಲಿ ಬರಮಾಡಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತೆ, ನಿಮ್ಮನ್ನು ಹಾಡುವಂತೆ, ನಿಮ್ಮನ್ನು ಕೊಂಡಾಡುವಂತೆ ನಮಗೆ ಕೊಟ್ಟಿರುವಂತ ಅಮೂಲ್ಯವಾದಂತ ಅವಕಾಶಕ್ಕಾಗಿ, ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಇದುವರೆಗೂ ಕರ್ತನೆ ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸಿ, ವಾರವಿಡೀ ನಮ್ಮನ್ನು ಪೋಷಿಸಿ, ನಮ್ಮನ್ನು ಸಂರಕ್ಷಿಸಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿದಕ್ಕಾಗಿ ನಿಮಗೆ ವಂದನೆಗಳು. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ, ಹೇಳುವುದಕ್ಕೆ ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ನಿಮ್ಮ ಆತ್ಮನ ಸಹಾಯವನ್ನು ನಮಗೆ ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡೋನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ, ದೇವರ ಮಹಾಕೃಪೆಯಿಂದ ಈ ದಿನದಲ್ಲಿ ಈ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಮುಂಜಾನೆ ವೇಳೆಯಲ್ಲಿ ಸೇರಿಸಿದ್ದಾರೆ. ಅದಕ್ಕಾಗಿ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು ಒಳ್ಳೆಯ ಅಂಶವನ್ನು, ಒಳ್ಳೆಯ ಸಂಗತಿಯನ್ನು ಈ ಮುಂಜಾನೆ ವೇಳೆಯಲ್ಲೂ ಸಹ ನಾವು ಕೇಳುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ ನಾವು ಸಿದ್ಧರಾಗೋಣ. ಪ್ರಿಯರೇ, ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಆ ಶಾಶ್ವತವಾದಂತ ಪ್ರೀತಿಯನ್ನು ದೇವರು ಕೇವಲ ಬಾಯಿ ಮಾತಿನಿಂದ ಅಥವಾ ನಾನು ನಿಮ್ಮನ್ನ ಪ್ರೀತಿ ಮಾಡುತ್ತಿದ್ದೇನೆ ಎಂಬುದಾಗಿ ಕೇವಲ ತುಟಿಗಳಿಂದ ದೇವರು ಹೇಳದೆ, ಕ್ರಿಯೆಗಳಿಂದ ನಮಗೆ ಮಾಡಿರುವಂತದ್ದನ್ನ ನಾವು ಕಾಣಬಹುದು. ಅದಕ್ಕೆ ಸಾದೃಶ್ಯವೇ ಈ ಸೃಷ್ಟಿ, ಈ ಬದುಕು, ಈ ರಕ್ಷಣೆ. ಆದರೆ ರಕ್ಷಣೆಗೆ ಬಂದಿರುವಂತಹ ನಾವು, ರಕ್ಷಿಸಲ್ಪಟ್ಟಿರುವಂತಹ ನಾವು, ದೇವರನ್ನು ನಂಬಿರುವಂತಹ ನಾವು, ಈ ಸೃಷ್ಟಿಯನ್ನು ಅನುಭವಿಸುತ್ತಿರುವಂತಹ ನಾವು ಹೇಗೆ ಬದುಕಬೇಕು, ಏನು ಮಾಡಬೇಕೆಂಬುವಂತ ವಿಷಯಗಳನ್ನು ಕುರಿತು ತಿಳಿದುಕೊಳ್ಳುವುದಕ್ಕಾಗಿ ದೇವರು ಸತ್ಯವೇದವನ್ನು ನಮಗೆ ಕೊಟ್ಟಿದ್ದಾರೆ, ಬೈಬಲ್ ನಮಗೆ ಕೊಟ್ಟಿದ್ದಾರೆ. ಹೇಗೆ ಬದುಕಬೇಕು, ಏನ್ ಮಾಡಬೇಕು ಎಂಬುದನ್ನು, ಆ ಸತ್ಯವೇದದಲ್ಲಿರುವಂತಹ ಮಾತುಗಳಲ್ಲಿರುವಂತ ಆಂತರ್ಯವನ್ನು ನಾವು ತಿಳಿದುಕೊಳ್ಳುವುದಾದರೆ, ಪರಿಶುದ್ಧ ಗ್ರಂಥದಲ್ಲಿರುವಂತ ಆಂತರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗುವುದಾದ್ರೆ ಪ್ರೇರೆ, ಅದರಲ್ಲಿ ಬಹಳ ಗೂಢಾರ್ಥಗಳು ಒಳಪಟ್ಟಿವೆ, ಬಹಳ ಅನೇಕ ವಿಷಯಗಳು ಒಳಪಟ್ಟಿವೆ. ಆ ವಿಷಯಗಳಲ್ಲಿ ಒಂದನ್ನು ನಾವು ಧ್ಯಾನಿಸಿಕೊಳ್ಳೋರಾಗಿರೋಣ. ಕೀರ್ತನೆಗಳ ಗ್ರಂಥ, ಕೀರ್ತನೆಗಳು ಮೊದಲನೇ ಅಧ್ಯಾಯ, ಕೀರ್ತನೆಗಳು 1ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ ನಾವು ಓದಿಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಥ್ಯಾಂಕ್ ಯು. ಭಕ್ತನಾದಂತ ದಾವೀದನು ಬರೆಯುತ್ತಿರುವಂತ ಈ ಒಂದು ಕೀರ್ತನೆಗಳ ಗ್ರಂಥದ ಪ್ರಾರಂಭದ ಅಧ್ಯಾಯದ ಪ್ರಾರಂಭದ ವಚನ. ಪ್ರತಿ ಕ್ರೈಸ್ತರು ಈ ಮಾತುಗಳನ್ನ ಕೇಳಿರ್ತಾರೆ, ಪ್ರತಿ ಕ್ರೈಸ್ತರು ಈ ಮಾತುಗಳನ್ನ, ಈ ವಚನವನ್ನ ಬಾಯ್ಪಾಠ ಮಾಡಿರ್ತಾರೆ. ಅನೇಕರಿಗೆ ಗೊತ್ತಿರುತ್ತೆ ಈ ಮಾತುಗಳು. ಆದರೆ ದಾವೀದರವರು ಹೇಳುತ್ತಿರುವಂತಹ ಈ ಮಾತು, ನೀವು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ಕುಳಿತುಕೊಳ್ಳದೆ, ಧರ್ಮನಿಂದಕರೊಡನೆ ನಿಂತುಕೊಳ್ಳದೆ, ಅವ್ರ ಜೊತೆಗೆ ಸಹವಾಸ ನೀವು ಮಾಡಬೇಡಿ. ಹಾಗೆ ಮಾಡದೆ ಹಗಲಿರುಳು ನೀವು ದೇವರ ವಾಕ್ಯವನ್ನ ಧ್ಯಾನಿಸಿ. ಒಂದು ವೇಳೆ ನೀವು ಆತರ ಧ್ಯಾನಿಸುವುದಾದ್ರೆ ನೀವು ಹೇಗಿರ್ತೀರಾ ಅಂತ ವಾಕ್ಯ ಹೇಳ್ತಿದೆ ಅಂತಂದ್ರೆ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಳೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು.
ಅಂಥ ಮನುಷ್ಯನು, ಅಂಥ ವ್ಯಕ್ತಿ ಹೇಗಿರ್ತಾರೆ ಎಂಬುದಾಗಿ ಸತಿವೇದ ನಮಗೆ ಹೇಳ್ತಿದೆ, ದೇವರು ನಮಗೆ ಬೋಧಿಸುತ್ತಿದ್ದಾರೆ ಅಂತಂದ್ರೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಮರದ ಹಾಗಿರುವನು. ಯಾವ ಮರ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಆಗಿರುವನು. ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಳೆಯು ಬಾಡುವುದೇ ಇಲ್ಲವಲ್ಲ. ಪ್ರಿಯರೇ, ದೇವರು ಇಲ್ಲಿ ಮರವನ್ನು ಕುರಿತು ಮಾತನಾಡುತ್ತಿದ್ದಾರೆ. ಆ ಮರಕ್ಕಿರುವಂತ ಕ್ವಾಲಿಟೀಸ್ ಅನ್ನು ಕುರಿತು ದೇವರು ಮಾತನಾಡುತ್ತಿದ್ದಾರೆ. ಆದರೆ ಯಾವ ಮರವನ್ನು ಕುರಿತು ದೇವರು ಮಾತನಾಡುತ್ತಿದ್ದಾರೆ, ಯಾವ ಪರ್ಟಿಕ್ಯುಲರ್ ಮರವನ್ನು ಕುರಿತು ದೇವರಲ್ಲಿ ಸಂಬೋಧಿಸುತ್ತಿದ್ದಾರೆ ಅಂತಂದ್ರೆ, 52ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಕೀರ್ತನೆಗಳ ಗ್ರಂಥಕ್ಕೆ, ಕೀರ್ತನೆಗಳು 52ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಹೋಗೋಣ. 52ನೇ ಅಧ್ಯಾಯ 8ನೇ ವಚನ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದಾವೀದನು ತನ್ನನ್ನು ತಾನು ಹೇಳಿಕೊಳ್ಳುತ್ತಿರುವಂತ ಮಾತು, ದಾವೀದನು ತನ್ನನ್ನು ಹೋಲಿಸಿಕೊಂಡು ಹೇಳುತ್ತಿರುವಂತ ಮಾತು, ನಾನು ದೇವರ ಸನ್ನಿಧಾನದಲ್ಲಿ ಮರದ ಹಾಗಿದ್ದೇನೆ, ನಾನು ದೇವರ ಸಮ್ಮುಖದಲ್ಲಿ ಮರದ ಹಾಗಿದ್ದೇನೆ. ಆ ಮರವು ಯಾವ ಮರ? ಆ ಮರ ಯಾವ ಮರ ಅಂತಂದರೆ ಸೊಗಸಾದ ಎಣ್ಣೆ ಮರ. ಆ ಮರ ಸೊಗಸಾದ ಎಣ್ಣೆ ಮರ. ಎಣ್ಣೆ ಮರ ಅನ್ನುವಂಥದ್ದು ಪ್ರಿಯರೇ ತುಂಬಾ ಸ್ಪೆಷಲ್. ಇಸ್ರಾಯೇಲ್ಯರಿಗೆ ಆಗಲಿ ಪ್ರಪಂಚ ವ್ಯಾಪ್ತವಾಗಿ ಎಣ್ಣೆ ಮರ ಎನ್ನುವಂಥದ್ದು ತುಂಬಾ ಸ್ಪೆಷಲ್ ಆಗಿ ನಾವು ಕಾಣಬಹುದಾದಂತ ಮರ. ಅದು ತುಂಬಾ ಪರ್ಟಿಕ್ಯುಲರ್ ಆಗಿ ಆ ಎಣ್ಣೆ ಮರಕ್ಕೆ ಕೆಲವೊಂದು ಲಕ್ಷಣಗಳು, ಕೆಲವೊಂದು ಕ್ವಾಲಿಟೀಸ್ ಇದಾವೆ. ಏನ ಕ್ವಾಲಿಟೀಸ್ ಅಂತಂದ್ರೆ, ಎಣ್ಣೆ ಮರ ಯಾವ ಪರಿಸ್ಥಿತಿಗಳಲ್ಲಾದ್ರೂ ಬೆಳೆಯಬಹುದು. ಅದಕ್ಕೆ ಇಂಥ ಕಾಲ ಬರಬೇಕು, ಇಂಥ ಸಿಚುವೇಶನ್ ಬರಬೇಕು, ಅದನ್ನ ನೋಡ್ಕೊಳ್ಬೇಕು ಅಂತ ಏನಿಲ್ಲ. ಅದು ಯಾವ ಕಾಲದಲ್ಲಾದ್ರೂ ಹೆಂಗಾದ್ರೂ ಕೂಡ ಅದಕ್ಕೆ ಮೇಂಟೈನ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಅದನ್ನ ಮೇಂಟೈನ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಅದು ಹೇಗಾದ್ರೂ ಬೆಳ್ಕೊಂಡ್ಬಿಡುತ್ತೆ. ಇಂಗ್ಲಿಷ್ ಅಲ್ಲಿ ಅದನ್ನ ಆಲಿವ್ಸ್ ಅಂತಾರೆ. ಆಲಿವ್ ಕೇಳಿರ್ತೀರಾ, ಆಲಿವ್ ಆಯಿಲ್. ಆ ಎಣ್ಣೆ ಮರ ಏನಂತಂದ್ರೆ ಕನ್ನಡದ ಇಂಗ್ಲಿಷ್ ಅಲ್ಲಿ ಆಲಿವ್ ಅಂತಾರೆ. ಆ ಆಲಿವ್ ಇಂದ ಬರುವಂತ ಎಣ್ಣೆ ಏನಾದ್ರೆ ಇದೆಯಲ್ಲ ಪ್ರಿಯರೇ, ಆ ಎಣ್ಣೆ ಪ್ರಪಂಚದಲ್ಲೇ ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ಸಿಗುವಂತ ಕೆಲವೊಂದು ಕಂಟೆಂಟ್, ಬೆಳೆಯುಳ್ಳ ಮಿನರಲ್ಸ್, ಬೆಳೆಯುಳ್ಳ ಒಂದು ಔಷಧ ಪದಾರ್ಥಗಳು ಬೇರೆ ಎಲ್ಲೂ ಸಿಗೋದಿಲ್ಲ, ಬರೀ ಕೇವಲ ಆಲಿವ್ ಅಲ್ಲೇ ಸಿಗುತ್ತೆ. ಆ ಮರವನ್ನು ಯಾರ ಜೊತೆಗೆ ಹೋಲಿಸಿಕೊಳ್ತಿದ್ದಾರೆ ಅಂತಂದ್ರೆ, ನಾನು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿರುವೆನು. ದಾವೀದನು ದೇವರ ಸಮ್ಮುಖದಲ್ಲಿ ಹೇಗಿದ್ದಾನೆ ಅಂತಂದ್ರೆ ಪ್ರಿಯರೇ, ಎಣ್ಣೆ ಮರದ ಹಾಗಿದ್ದಾನೆ. ಎಣ್ಣೆ ಮರದ ಹಾಗಿದ್ದಾನೆ ಅಂದ್ರೆ ತನ್ನನ್ನು ತಾನು ಹೇಗೆ ಹೋಲಿಸಿಕೊಳ್ತಿದ್ದಾನೆ? ಮರದೊಂದಿಗೆ ಹೋಲಿಸಿಕೊಳ್ಳುತ್ತಿದ್ದಾರೆ. ದಾವೀದನು ತನ್ನನ್ನು ತಾನು ಮರದೊಂದಿಗೆ ಹೋಲಿಸಿಕೊಳ್ಳುತ್ತಿದ್ದಾರೆ. ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನಲ್ಲ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಿರುವಂತ ಮರದ ಹಾಗಿರುವನು, ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಅಂತಂದ್ರೆ, ದೇವರ ಸಮ್ಮುಖದಲ್ಲಿ ದೇವರ ಮಾತುಗಳನ್ನ ಕೇಳುತ್ತಿರುವಂತ ವ್ಯಕ್ತಿ ಮರವಾಗಿ ಬದಲಾಗಿದ್ದಾನೆ. ಆ ಮರವು ಎಂಥ ಮರವು ಅಂತಂದ್ರೆ ಬೆಳೆಯುಳ್ಳ ಮರವು, ಶ್ರೇಷ್ಠವಾದ ಮರವು, ಎಣ್ಣೆ ಮರ. ಈ ಎಣ್ಣೆ ಮರದ ಬಗ್ಗೆ ನಾವು ಸ್ವಲ್ಪ ಹೊತ್ತು ನಿಲ್ಲೋಣ. ಈ ಎಣ್ಣೆ ಮರದವರ ನಾವು ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳೋಣ. ಯಾಕಂತಂದ್ರೆ ಈ ಎಣ್ಣೆ ಮರ ಬಹಳ ಶ್ರೇಷ್ಠವಾದದ್ದು. ಈ ಎಣ್ಣೆಯ ಮರ ಬಹಳ ಅಮೂಲ್ಯವಾದದ್ದು ಪ್ರಿಯರೇ, ಅಮೂಲ್ಯವಾದ ಈ ಎಣ್ಣೆ ಮರ. ಈ ಎಣ್ಣೆ ಮರವಂತೂ ಮತ್ತು ಕೆಲವು ಮಾತುಗಳನ್ನ ನಾವು ನೋಡುವುದಾದರೆ, ಇನ್ನು ಕೆಲವು ಮಾತುಗಳನ್ನ ನಾವು ಧ್ಯಾನಿಸುವುದಾದರೆ, ಕೀರ್ತನೆಗಳ ಗ್ರಂಥ, ಕ್ಷಮಿಸಿ, ಆದಿಕಾಂಡ 8ನೇ ಅಧ್ಯಾಯ, ಆದಿಕಾಂಡ 8ನೇ ಅಧ್ಯಾಯದ 11ನೇ ವಚನ, 10ನೇ ವಚನದಿಂದ, ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು.
ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ, ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು. ಥ್ಯಾಂಕ್ ಯು ಸಿಸ್ಟರ್. ನೋಹನು ಜಲಪ್ರಳಯ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ನೋಹನು ಜಲಪ್ರಳಯವಾದಾಗ ಭೂಮಿಯ ಮೇಲೆ ಎಲ್ಲಾ ಬೆಟ್ಟಗಳು ಎಲ್ಲವೂ ಸಹ ತುಂಬಿಕೊಂಡಿರ್ಬೇಕಾದ್ರೆ ಇನ್ನೇನು ಕಡಿಮೆ ಆಗಿದೆಯಲ್ವ ನೋಡೋಣ ಅಂತೇಳಿ ಪಾರಿವಾಳವನ್ನ ನೋಹನು ಕಳಿಸಿದಾಗ ಆ ಪಾರಿವಾಳವು ಹೋಗಿ ಎಣ್ಣೆ ಮರದ ಎಳೆಗಳನ್ನ ಒಂದು ತುಂಡನ್ನ ಕಿತ್ಕೊಂಡು ಬಂತಂತೆ ಪ್ರಿಯರೇ. ಎಣ್ಣೆ ಮರದ ಒಂದು ಎಳೆಗಳನ್ನ, ಒಂದು ಕೊಂಬೆಯನ್ನ ಆ ಪಾರಿವಾಳದ ಬಾಯಲ್ಲಿ ನೋಡಿದ ತಕ್ಷಣ ನೋಹನಿಗೆ ತುಂಬಾ ಖುಷಿ ಆಯ್ತು. ಪ್ರಿಯರೇ, ಭೂಮಿಯೆಲ್ಲ ತುಂಬುವಷ್ಟು ನೀರು ಬಂದಿದೆ, ಭೂಮಿಯೆಲ್ಲ ಮುಳುಗೋಗುವಷ್ಟು ನೀರು, ಸಮುದ್ರದ ಮಟ್ಟಗಳು ಬೆಳೆದು ಬಿಟ್ಟಿದ್ದಾವೆ, ನೀರು ಬಂದಿದೆ, ಜೀವ ಪ್ರಾಣಿಗಳೆಲ್ಲ ಪ್ರಾಣವನ್ನ ಕಳ್ಕೊಂಡಿದ್ದಾವೆ, ಮರಗಳೆಲ್ಲ ಮುಳುಗೋಗ್ಬಿಟ್ಟಿದ್ದಾವೆ. ಕಡಿಮೆಯಾದ ಕೂಡಲೇ ಇನ್ನೇನು ನೀರು ಕಡಿಮೆ ಆಗ್ತಿದ್ದಾಗ ಯಾವ ಮರದ ಚಿಗುರು ಅದಕ್ಕೆ ಸಿಕ್ಕಿದೆ ಅಂತಂದ್ರೆ ಎಣ್ಣೆ ಮರದ ಚಿಗುರು ಸಿಕ್ಕಿದೆ. ಎಣ್ಣೆ ಮರದ ಚಿಗುರು ಅಂದ್ರೆ ಅದು ಅದರ ಸುತ್ತಲೂ ಕಠಿಣವಾದಂತ ಪರಿಸ್ಥಿತಿಗಳಿದ್ದಾಗಿಯೂ ಕೂಡ ಆ ಮರಕ್ಕಿರುವಂತ ಸ್ಪೆಷಾಲಿಟಿ ಅನ್ನೋ ಗೊತ್ತಾ ಪ್ರಿಯರೇ, ಅದು ಯಾವ ಪರಿಸ್ಥಿತಿಗಳಲ್ಲಾದರೂ ಕೂಡ ಸರ್ವೈವ್ ಆಗಬಹುದು. ಎಣ್ಣೆ ಮರಕ್ಕಿರುವಂತ ಆ ಒಂದು ಕ್ವಾಲಿಟಿ ಏನು ಗೊತ್ತಾ ಪ್ರಿಯರೇ, ಅದು ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ಸರ್ವೈವ್ ಆಗುವಷ್ಟು ಶಕ್ತಿ ಅದಕ್ಕಿದೆ. ಅದಕ್ಕೆ ದೇವರು ಕೊಟ್ಟಿದ್ದಾರೆ. ಆ ಚಿಗುರನ್ನು ಕಂಡ ತಕ್ಷಣ ನೋಹನಿಗೆ ಬಹಳ ಖುಷಿ ಆಯ್ತು. ಎಣ್ಣೆ ಮರದ ಆ ಒಂದು ಚಿಗುರು, ಎಣ್ಣೆ ಮರದ ಚಿಗುರು. ಪ್ರಿಯರೇ, ಎಣ್ಣೆ ಮರಕ್ಕಿಂತ ಬಲವಾಗಿರುವಂತವು ಬೇರೆ ಯಾವೂ ಇಲ್ವಾ? ಎಣ್ಣೆ ಮರಕ್ಕಿಂತ ಗಟ್ಟಿಯಾಗಿರುವಂತವು ಬೇರೆ ಯಾವೂ ಇಲ್ವಾ ಅಂತಂದ್ರೆ ಇದಾವೆ. ಆದರೆ ಎಣ್ಣೆ ಮರಕ್ಕಿರುವಂತ ಸ್ಪೆಷಲ್ ಕ್ವಾಲಿಟಿ, ಸ್ಪೆಷಲ್ ಲಕ್ಷಣ ಏನೋ ಗೊತ್ತಾ ಪ್ರಿಯರೇ, ಎಣ್ಣೆ ಮರ ಎಂತಹ ಪರಿಸ್ಥಿತಿಗಳನ್ನಾದ್ರೂ ಕ್ರಾಸ್ ಮಾಡೋದಕ್ಕೆ ಶಕ್ತಿ ಉಳ್ಳಂತದ್ದಾಗಿದೆ. ಎಣ್ಣೆ ಮರಕ್ಕೆ ನಾವು ಹೋಗ್ಬಿಟ್ಟು ಮೇಂಟೈನ್ ಮಾಡ್ಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಅದಕ್ಕೆ ನೀರ್ ಹಾಕಬೇಕು, ಈ ತರ ಎಲ್ಲ ನೋಡ್ಕೊಂಡ್ರೇನೆ ಅದು ಬೆಳೆಯುತ್ತೆ ಅನ್ನುವಂತ ಚಿಂತೆ ಇಲ್ಲ. ಆ ತರ ಚಿಂತೆ ಬೇಕಿಲ್ಲ. ಯಾಕೆಂತಂದ್ರೆ ಎಣ್ಣೆ ಮರ ಯಾವ ಪರಿಸ್ಥಿತಿಯಲ್ಲಾದ್ರೂ ಬೆಳೆದು ಬಿಡುತ್ತೆ. ಅದಕ್ಕೆ ನಾವು ಮೊದಲೇ ಹೇಳಿದೆ, ಎಣ್ಣೆ ಮರ ಯಾವ ಪರಿಸ್ಥಿತಿಯಲ್ಲಾದ್ರೂ ಬೆಳೆಯೋದಕ್ಕೆ ಅದು ಶಕ್ತಿ ಉಳ್ಳಂತದ್ದಾಗಿದೆ. ಈ ಜೆರುಸಲೇಮ್, ಇಸ್ರಾಯೇಲ್ ದೇಶಗಳಿಗೆ ನಾವು ಹೋದಾಗ, ಆ ಪಟ್ಟಣಗಳಿಗೆ ನಾವು ಹೋದಾಗ, ನಮ್ಮ ಕರ್ನಾಟಕದಲ್ಲಿ ಹೆಂಗಾದ್ರೆ ನಾವು ತೆಂಗಿನ ಮರಗಳನ್ನ ಇಲ್ಲಾಂದ್ರೆ ಅಲ್ಲಿ ನೋಡ್ತಿರ್ತೇವಲ್ಲ, ಈ ತಮಿಳ್ನಾಡಿಗೆ ಹೋದಾಗ ತೆಂಗಿನ ಮರಗಳು ಹೆಂಗಂದ್ರೆ ಹಾಗೆ ನಮಗ್ ಕಾಣ್ತಿರ್ತಾವಲ್ಲ, ಆತರ ಒಲಿವ್ ಮರಗಳಲ್ಲಿ ಎಣ್ಣೆ ಮರಗಳು ಕಾಣ್ತಿರ್ತವೆ. ಯಾಕೆಂತಂದ್ರೆ ಇವುಗಳನ್ನ ಪರ್ಟಿಕ್ಯುಲರ್ ಆಗಿ ಬೆಳೆಸ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ, ಕಾಣ್ತಿರ್ತವೆ ಹಂಗೆ, ಎಲ್ಲಂದ್ರೆ ಅಲ್ಲಿ ಕಾಣ್ತಿರ್ತವೆ, ರೋಡ್ಗಳೆಲ್ಲ ಕಾಣ್ತಿರ್ತವೆ. ಯಾಕೆಂತಂದ್ರೆ ಅದು ಬೆಳ್ಕೊಂಡ್ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಅದಕ್ಕಿರುವಂತ ಕ್ವಾಲಿಟಿ ಅಂತದ್ದು. ದಾವೀದನು ತನ್ನನ್ನು ತಾನು ಹೇಗೆ ದೇವರ ಸಮ್ಮುಖದಲ್ಲಿ ಓಡಿಸಿಕೊಳ್ತಿದ್ದಾನೆ ಅಂತಂದ್ರೆ ಎಣ್ಣೆ ಮರದ ಹಾಗೆ. ಅಂದ್ರೆ ದೇವರೇ, ನನ್ನ ಸುತ್ತಲೂ ಯಾವುದೇ ರೀತಿಯಾದಂತ ಕಠಿಣವಾದಂತ ಪರಿಸ್ಥಿತಿಗಳಿದ್ದಾಗಿರ್ತಾನೆ, ನಾನ್ ನಿನಗೋಸ್ಕರ ನಿಲ್ತೇನೆ, ನಾನ್ ನಿನಗೋಸ್ಕರ ಬದುಕ್ತೇನೆ, ನಾನ್ ನಿನ್ನ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೇನೆ. ಆ ಎಣ್ಣೆ ಮರಕ್ಕಿರುವಂತ ಕ್ವಾಲಿಟೀಸ್ ಪ್ರಿಯರೇ, ಯಾಕೆ ದಾವೀದನು ಎಣ್ಣೆ ಮರದ ಜೊತೆಗೆ ಹೋಲಿಸ್ಕೊಳ್ಳಬೇಕು? ಅಂಜೂರದ ಮರವಿಲ್ವಾ? ನಾವು ಅನೇಕ ಬಾರಿ ಬೈಬಲ್ ಅಲ್ಲಿ ಓದಬೇಕಾದ್ರೆ ಅಂಜೂರದ ಮರದ ಬಗ್ಗೆ ತುಂಬಾ ವಿಷಯಗಳನ್ನ ನಾವು ಕೇಳಿರ್ತೇವೆ. ಅಂಜೂರದ ಮರದ ಬಗ್ಗೆ ಅನೇಕ ಮಾತುಗಳನ್ನ ನಾವು ಕೇಳಿರ್ತೇವೆ. ಯಾಕಂತಂದ್ರೆ ತುಂಬಾ ಸಂದರ್ಭಗಳು ಅಂಜೂರದ ಮರವನ್ನು ಕುರಿತು ಮಾತನಾಡಿದ ಹಾಗೆ, ಅಂಜೂರದ ಮರವನ್ನು ಕುರಿತು ಪ್ರಸ್ತಾವಿಸಿದ ಹಾಗೆ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇಲ್ಲಿ ದಾವೀದನು ಅಂಜೂರದ ಮರದೊಂದಿಗೆ ತನ್ನನ್ನು ಹೋಲಿಸಿಕೊಳ್ತಿಲ್ಲ, ಅಂಜೂರದೊಂದಿಗೆ ತನ್ನನ್ನು ತಾನು ಹೋಲಿಸಿಕೊಳ್ಳುತ್ತಿಲ್ಲ, ಎಣ್ಣೆ ಮರದೊಂದಿಗೆ. ಇದಕ್ಕೂ ಕೂಡ ತನಗಿರಬೇಕಾಗಿರುವಂತ ಪ್ರತ್ಯೇಕವಾದಂತ ಲಕ್ಷಣಗಳು ಇದ್ದಾವೆ. ಇದಕ್ಕೂ ಕೂಡ ತನಗಿರಬೇಕಾಗಿರುವಂತ ಪ್ರತ್ಯೇಕವಾದಂತ ಕ್ವಾಲಿಟೀಸ್ ಇದಾವೆ ಪ್ರಿಯರೇ. ಹಾಗಾಗಿ ಎಣ್ಣೆ ಮರಕ್ಕಿರುವಂತ ಲಕ್ಷಣವೇನೋ ಗೊತ್ತಾ? ತನ್ನ ಸುತ್ತಲೂ ಕಠಿಣವಾದಂತ ಪರಿಸ್ಥಿತಿಗಳಿದ್ದಾಗ್ಯೂ, ತನ್ನ ಸುತ್ತಲೂ ಭಯಂಕರವಾದಂತ ಪರಿಸ್ಥಿತಿಗಳು ಸುತ್ತುಕೊಂಡಿರುವಾಗ್ಲೂ ಕೂಡ ಪ್ರಿಯರೇ, ತನಗಾಗಿ ತಾನು ಸ್ಥಿರವಾಗಿ ನಿಂತುಕೊಳ್ಳುವಂತಹ ಧೈರ್ಯ, ಸ್ಥೈರ್ಯ ಆ ಎಣ್ಣೆ ಮರಕ್ಕಿದೆ.
ಹಾಗಾಗಿ ಪ್ರಿಯರೇ, ದಾವೀದನು ಎಣ್ಣೆ ಮರದೊಂದಿಗೆ ಯಾಕೆ ಹೋಲಿಸ್ಕೊಳ್ತಿದ್ದಾನೆ, ಆಲಿವ್ಸ್ ಜೊತೆಗೆ ಯಾಕೆ ಹೋಲಿಸ್ಕೊಳ್ತಿದ್ದಾನೆ ಅಂತಂದ್ರೆ, ಅದಕ್ಕಿರುವಂತ ಗುಣಗಳು ಶ್ರೇಷ್ಠವಾದವುಗಳು, ಅದಕ್ಕಿರುವಂತ ಲಕ್ಷಣಗಳು ಶ್ರೇಷ್ಠವಾದವುಗಳು. ನಾನು ದೇವರ ಆಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತಿರುವೆನು. ಅಂತಹ ಮರದ ಹಾಗೆ ನಾವು ನೀವು ಸಹ ಇರಬೇಕು ಪ್ರಿಯರೇ. ಅಂತಹ ಮರದಲ್ಲಿರುವಂತ ಲಕ್ಷಣಗಳಾಗಿ ನಿಮ್ಮಲ್ಲೂ ನಮ್ಮಲ್ಲೂ ಸಹ ದೇವರು ಕಾಣಬೇಕು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 8ನೇ ವಚನವನ್ನ ನಾವು ನೋಡೋಣ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬೆ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತವೆ. ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ನೀವು ಥ್ಯಾಂಕ್ ಯು. ಆ ದೇಶದಲ್ಲಿ ಗೋಧಿ, ಜವಗೋಧಿ, ದ್ರಾಕ್ಷೆ, ಅಂಜೂರ, ಜೇನು ಸಿಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷೆ, ಅಂಜೂರ, ದಾಳಿಂಬೆ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಒಂದು ಕಾಲದಲ್ಲಿ ದೇಶದ ಅಭಿವೃದ್ಧಿ ಹೇಗಿದೆ ಅಂತ ಗೊತ್ತಾಗ್ಲಿಕ್ಕೆ ಈ ಕಾಲದಲ್ಲಿ ನಾವು ನೋಡುವುದಾದ್ರೆ ಅದರ GDP ನೋಡ್ತಾರೆ. ಅದ್ರ GDP ಯಾವ ಲೆವೆಲ್ ಅಲ್ಲಿ ಇದೆ, ಯಾವ ಪರ್ಸೆಂಟೇಜ್ ಅಲ್ಲಿ ಇದೆ, ಯಾವ ನ್ಯೂಮರಿಕಲ್ಸ್ ಅಂದ್ರೆ ನಂಬರ್ಗಳಲ್ಲಿ ನಮ್ಮ ದೇಶದ ಪರಿಸ್ಥಿತಿಗಳು ಹೇಗಿದಾವೆ, ದೇಶದ ಇನ್ಕಮ್ ಹೇಗಿದೆ, ದೇಶದ ಆ ಒಂದು ಔಟ್ ಗೋಯಿಂಗ್ ಸೋರ್ಸ್ ಹೇಗಿದೆ, ಈ ರೀತಿಯಾಗಿ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶ ಚೆನ್ನಾಗಿದೆಯಾ ಇದಂತರ ಹದಗೆಟ್ಟೋಗಿದೆಯಾ, ಪರಿಸ್ಥಿತಿಗಳು ಹೇಗಿದಾವೆ ಅಂತ ಗೊತ್ತಾಗ್ಲಿಕ್ಕೆ ನಂಬರ್ಸ್ ಇಂದ ನಾವು ಲೆಕ್ಕ ಮಾಡ್ತೇವೆ, ಹಣದಿಂದ ನಾವು ಲೆಕ್ಕ ಮಾಡ್ತೇವೆ, ಹೌದಾ? ಆದ್ರೆ ಹಳೆ ಕಾಲದಲ್ಲಿ ದೇಶ ಹೇಗಿದೆ, ಊರು ಹೇಗಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ನಂಬರ್ಸ್ ಇಂದ ನೋಡ್ಬೇಕನ್ನಂತ ಅವಶ್ಯಕತೆ ಇಲ್ಲ. ಆ ಊರಲ್ಲಿ ಅಥವಾ ದೇಶದಲ್ಲಿರುವಂತ ಫಲಗಳು, ಅದರ ಭೂಮಿ, ಅದರ ನೆಲ, ಅದರಲ್ಲಿ ಬೆಳೆಯುವಂತ ಆ ಒಂದು ಬೆಳೆಗಳು, ಅದರಲ್ಲಿ ಬೆಳೆಯುವಂತಹ ಒಂದು ವಸ್ತುಗಳನ್ನ ಕಂಡು ಆ ದೇಶದ ಪರಿಸ್ಥಿತಿಗಳನ್ನ ಲೆಕ್ಕ ಹಾಕ್ತಿದ್ರು. ಆ ದೇಶ ಹೇಗಿದೆ, ದೇಶದ ಪರಿಸ್ಥಿತಿಗಳು ಹೇಗಿದಾವೆ, ಚೆನ್ನಾಗಿದ್ಯಾ ಇಲ್ವಾ, ಚೆನ್ನಾಗಿ ಬೆಳೆ ಬಾಳುತ್ತಾ ಇಲ್ವಾ, ಇಲ್ಲಿ ಬೆಳೆ ಬೆಳೆಯುತ್ತಾ ಇಲ್ವಾ, ಈ ತರ ಎಲ್ಲ ಲೆಕ್ಕ ಹಾಕ್ತಿದ್ರು. ಯಾಕೆಂತಂದ್ರೆ ಆ ದೇಶದ ಶ್ರೇಷ್ಠತೆ ಗೊತ್ತಾಗ್ಲಿಕ್ಕೆ ಅದೇ ಒಂದು ಮಾರ್ಗ, ಅದು ಬಿಟ್ರೆ ಬೇರೆ ಮಾರ್ಗವಿಲ್ಲ ಪ್ರಿಯರೇ. ಆ ದೇಶದಲ್ಲಿ ಏನೇನಿದಾವಂತೆ ಪ್ರಿಯರೇ, ಏನೇನಿದೆ ಅಂತ ದೇವರು ಹೇಳ್ತಿದ್ದಾರೆ ಅಲ್ಲಿ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷೆ, ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಅಲ್ಲಿ ಸಿಗುವಂತ ಬೆಳೆವುಳ್ಳ ಶ್ರೇಷ್ಠವಾದ ಮರಗಳು, ಫಲಗಳಲ್ಲಿ ಒಂದೇ ಎಣ್ಣೆ ಮರ. ಅದು ಬೆಳೆವುಳ್ಳದ್ದು. ಯಾರಾದ್ರೂ ನಾನು ಯೆರೂಸಲೇಮ್ಗೆ ಹೋಗಿದ್ದೇನೆ ಅಂತ ತುಂಬಾ ಜನ ಕ್ರಿಶ್ಚಿಯನ್ಸ್ ಹೋಗ್ತಾರಲ್ಲ ಪ್ರಿಯರೇ, ಯೆರೂಸಲೇಮ್ಗೆ ಹೋಗ್ತಾರೆ. ಯೆರೂಸಲೇಮ್ಗೆ ಹೋದಾಗ ಅವ್ರು ಸುಮ್ನೆ ಬರಿಗೈಯಲ್ಲಿ ಬರಲ್ಲ, ಏನೋ ಒಂದು ಹಿಡ್ಕೊಂಡು ಬರ್ತಾರೆ, ಏನೋ ಒಂದು ತಗೊಂಡು ಬರ್ತಾರೆ. ಕೆಲವೊಬ್ರು ಅಲ್ಲಿ ಸಿಗುವಂತ ಆಯಿಲ್ಸ್ ತಗೊಂಡ್ಬರ್ತಾರೆ, ಕೆಲವೊಬ್ರು ಅಲ್ಲಿ ಸಿಗುವಂತ ಶಿಲುಬೆಯ ಚಕ್ಕೆಯಿಂದ ಉಡ್ಡಿಂದ ಮಾಡಿರುವಂತಹ ಶಿಲುಬೆಯ ಕೆಲವೊಂದು ಪ್ರತಿಮೆಗಳನ್ನ ತಗೊಂಡು ಬರ್ತಾರೆ. ಇನ್ನು ಕೆಲವೊಂದು ಅಲ್ಲಿ ನೆನಪುಗಳಿಗೋಸ್ಕರ ತಗೊಂಡು ಬರ್ತಾರೆ. ಆದ್ರೆ ಅವ್ರು ತಗೊಂಡ್ಬಂದಾಗ ಅವ್ರು ವಿವರಿಸೋದೇನೋ ಗೊತ್ತಾ, ಈ ಆಯಿಲ್ ಇದೆಯಲ್ಲ, ಇದು ಆಲಿವ್ ಆಯಿಲ್, ತುಂಬಾ ಬೆಳೆ ಉಳ್ಳದ್ದು, ತುಂಬಾ ಶ್ರೇಷ್ಠವಾದದ್ದು. ಈ ಶಿಲುಬೆ ನೀವು ನೋಡ್ತಿದ್ದೀರಲ್ಲ, ಈ ಶಿಲುಬೆ ಮಾಡಲ್ಪಟ್ಟಿರುವಂತದ್ದು ಯಾವ್ದರಿಂದ ಗೊತ್ತಾ, ಆಲಿವ್ ಮರದಿಂದ, ಎಣ್ಣೆ ಮರದಿಂದ ಮಾಡಲ್ಪಟ್ಟಿರುವಂತದ್ದೇ ಈ ಶಿಲುಬೆ. ಅದನ್ನ ಮುಟ್ಟಿದಾಗ ತುಂಬಾ ಸ್ಮೂತ್ ಆಗಿರುತ್ತೆ ಪ್ರಿಯ. ಅಲ್ಲಿ ನಿಮಗೆ ಬೇಕಾಬಿಟ್ಟಿ ಈಸಿಯಾಗಿ ಸಿಗುವಂತದ್ದು ಏನಾದ್ರು ಇದೆಯಾ ಅಂತಂದ್ರೆ ಅದು ಆಲಿವ್, ಎಣ್ಣೆ ಮರ. ಬಹಳ ಶ್ರೇಷ್ಠವಾದದ್ದು, ಬಹಳ ಅಮೂಲ್ಯವಾದದ್ದು ಅದು ಪ್ರಿಯರೇ. ದೇವರ ಸಮ್ಮುಖದಲ್ಲಿ ದಾವೀದನಿಗೆ ಇರುವಂತ ಪರಿಸ್ಥಿತಿ ಏನಂತಂದ್ರೆ ಎಣ್ಣೆ ಮರ. ಆ ದೇವರ ಸಮ್ಮುಖದಲ್ಲಿ ನೀವು ಹೇಗಿರಬೇಕು ಅಂತಂದ್ರೆ ಪ್ರಿಯರೇ, ಮರಗಳ ಹಾಗೆ ಇರಬೇಕು. ಆ ಮರವು ಯಾವ ಮರವಾಗಿರಬೇಕು ಅಂತಂದ್ರೆ ಎಣ್ಣೆ ಮರದ ಲಕ್ಷಣವುಳ್ಳವರಾಗಿ ನಾವಿರಬೇಕು, ಎಣ್ಣೆ ಮರದ ಕ್ವಾಲಿಟೀಸ್ ಉಳ್ಳವರಾಗಿ ನಾವಿರಬೇಕು ಪ್ರಿಯರೇ. ಹಾಗಿದ್ದಾಗಲೇ
ದೇವರ ದೃಷ್ಟಿಗೆ ಬೆಳವುಳ್ಳವರಾಗಿ ನಾವು ಜೀವಿಸಲು ಸಾಧ್ಯ. ಹಾಗಿದ್ದಾಗಲೇ ಎಣ್ಣೆ ಮರಕ್ಕಿರುವಂತ ಪ್ರಾಮುಖ್ಯತೆಯನ್ನ ದೇವರು ನಮಗೆ ಕೊಡ್ತಾರೆ. ಹಾಗಿದ್ದಾಗಲೇ ಎಣ್ಣೆ ಮರ ಹೇಗಾದ್ರೆ ಬೆಳವುಳ್ಳದ್ದಾಗಿರುತ್ತಲ್ಲ ಪ್ರಿಯರೇ, ಇತ್ತಲ್ಲ ಪ್ರಿಯರೇ, ದೇವರು ಸಹ ನಮ್ಮನ್ನು ಕಂಡಾಗ ಬೆಳವುಳ್ಳವರಾಗಿ ದೇವರು ಆರಿಸಿಕೊಳ್ಳುವಂತವರಾಗಿದ್ದಾರೆ. ಬೆಳವುಳ್ಳವರಾಗಿ ದೇವರು ನಮ್ಮನ್ನು ಆರಿಸಿಕೊಳ್ಳುವಂತವರಾಗಿದ್ದಾರೆ. ಹೊಷೆಯನು ಬರೆದಂತ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ, ಹೊಷೆಯನ ಗ್ರಂಥ ಕೊನೆಯ ಅಧ್ಯಾಯದ 6ನೇ ವಚನ ನೋಡೋಣ. 6ನೇ ವಚನ. ಅದರ ರೆಂಬೆಗಳು ಹರಡುವವು, ಅದರ ಅಂದವು ಒಲಿವ ಮರದಂತೆ ಕಂಗೊಳಿಸುವುದು, ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವುದು. ಅದರ ನೆರಳನ್ನು ಆಶ್ರಯಿಸುವವರು ಹಿಂದಿರುಗಿ ಬೆಳೆಯನ್ನು ಬೆಳೆದು ದ್ರಾಕ್ಷಿಯಂತೆ ಪಲ್ಲವಿಸುವರು. ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ಷಿಯ ರಸದ ಹಾಗೆ ಸ್ವಾರಸ್ಯವಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ದೇವರು ಇಲ್ಲಿ ಹೋಲಿಕೆಗಳನ್ನ ಕೊಡುತ್ತಿದ್ದಾರೆ, ಕಂಪೇರ್ ಮಾಡ್ತಿದ್ದಾರೆ, ಹೋಲಿಸುತ್ತಿದ್ದಾರೆ. ಆ ಹೋಲಿಸುತ್ತಿರುವಂತ ಕ್ರಮದಲ್ಲಿ ಅದರ ರೆಂಬೆಗಳು ಹರಡುವವು, ಅದರ ಅಂದವು ಒಲೀವ ಮರದಂತೆ ಕಂಗೊಳಿಸುವುದು, ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವುದು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಇಲ್ಲಿ ಅದರ ಅಂದವು ಒಲೀವ ಮರದಂತೆ ಕಂಗೊಳಿಸುವುದು. ಅದರ ಅಂದವು ಒಲೀವ ಮರದಂತೆ ಕಂಗೊಳಿಸುವುದು ಅಂದ್ರೆ ಒಲೀವ ಮರವನ್ನ ನೋಡಿದಾಗ ತುಂಬಾ ಚಂದವಾಗಿರುತ್ತೆ ಪ್ರಿಯರೇ. ಒಲೀವ ಮರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ದೇವರು ಹೆಂಗ್ ಹೋಲಿಸ್ತಿದ್ದಾರೆ ಅಂತ ಅದರ ಅಂದ ಒಲೀವ ಮರದ ತರ ಇರುತ್ತೆ. ತುಂಬಾ ಜನ ಲೇಖಕರು ಹೋಲಿಸಬೇಕಾದ್ರೆ ಒಂದು ಸ್ತ್ರೀಯನ್ನ, ಆ ಸ್ತ್ರೀಗಿರುವಂತ ಅಂದವನ್ನ ಹೋಲಿಸಬೇಕಾದ್ರೆ ಚಂದ್ರನೊಂದಿಗೆ, ನಕ್ಷತ್ರಗಳೊಂದಿಗೆ, ಈ ರೀತಿ ಅವರ ಮುಖವನ್ನು, ಅವರ ಕಣ್ಣುಗಳನ್ನು ಆತರ ವರ್ಣಿಸುತ್ತಾ ಇರ್ತಾರೆ. ಹಾಗಿದೆ, ಹೀಗಿದೆ, ಹಂಗಿದೆ, ಹಿಂಗಿದೆ ಎಂಬುದಾಗಿ ದೇವರು ಸಹ ವರ್ಣಿಸುತ್ತಿದ್ದಾರೆ. ಅದರ ಅಂದ ಹೇಗಿದೆ ಗೊತ್ತಾ? ಅದರ ಸೌಂದರ್ಯ ಹೇಗಿದೆ ಗೊತ್ತಾ? ಅದು ಒಲೀವ ಮರದ ಅಂತೆ. ಒಲೀವ ಮರ, ಇಲ್ಲಿ ದೇವರು ನೋಡಿ ಎಣ್ಣೆ ಮರದ ಎಂಬುದಾಗಿ ಪ್ರಸ್ತಾವನೆ ಮಾಡ್ತಿಲ್ಲ, ಒಲೀವ ಮರ. ಹೌದಾ? ಒಲೀವ ಮರದಂತೆ ಕಂಗೊಳಿಸುವುದು. ಅದ್ಭುತವಾಗಿರುತ್ತೆ ಅದರ ಅಂದ. ಒಲೀವ ಮರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪ್ರಿಯ. ಒಲೀವ ಮರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕಂಡಿಲ್ಲ, ದೇವರು ಒಲೀವ ಮರವನ್ನು ಕುರಿತು ವರ್ಣಿಸುತ್ತಾ ಹೇಳುತ್ತಿರುವಂತ ಮಾತುಗಳು ಅದು ಅದ್ಭುತವಾಗಿರುತ್ತೆ, ಚಂದವಾಗಿರುತ್ತೆ. ಯಾಕೆ ನಾವು ಒಲೀವ ಮರವನ್ನು ಕುರಿತು ಇಷ್ಟು ಮಾತನಾಡಿಕೊಳ್ಳಬೇಕು ಅಂತಂದ್ರೆ, ಒಲೀವ ಮರ ತುಂಬಾ ಬೆಳವುಳ್ಳ ಮರ, ಎಣ್ಣೆ ಮರ ತುಂಬಾ ಶ್ರೇಷ್ಠವಾದ ಮರ, ದಾವೀದನು ತನ್ನನ್ನು ತಾನು ಹೋಲಿಸಿಕೊಳ್ಳುತ್ತಿರುವಂತ ಮರ. ಅದರಲ್ಲಿರುವಂತ ಶ್ರೇಷ್ಠತೆಯನ್ನ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಇನ್ನು 1ನೇ ಅರಸುಗಳು 6ನೇ ಅಧ್ಯಾಯ, 1ನೇ ಅರಸುಗಳು 6ನೇ ಅಧ್ಯಾಯ 31ನೇ ವಚನ. 1ನೇ ಅರಸುಗಳು 6ನೇ ಅಧ್ಯಾಯ 31ನೇ ವಚನ. ಗರ್ಭಗೃಹದ ಬಾಗಿಲಿಗೆ ಎಣ್ಣೆ ಮರದ ಕದಗಳನ್ನು ಹಚ್ಚಿಸಿದನು. ಚೌಕಟ್ಟು ಪಂಚಕೋಣಗಳುಳ್ಳದಾಗಿತ್ತು. ಎಣ್ಣೆ ಮರದ ಆ 2 ಕದಗಳಲ್ಲಿಯೂ ಕೆರೂಬಿನ್, ಖರ್ಜೂರ ವೃಕ್ಷ, ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿ ಕದಗಳಿಗೆ ಬಂಗಾರದ ತಗಡನ್ನು ಹೊದಿಸಿ ಚಿತ್ರಗಳಿದ್ದಲ್ಲಿ ಆ ತಗಡನ್ನು ಬಡಿಸಿದನು. ಇನ್ನು ಇದಲ್ಲದೆ ಅವನು ಪರಿಶುದ್ಧ ಸ್ಥಳದ ಬಾಗಿಲಿಗೆ ಎಣ್ಣೆ ಮರದಿಂದ ಚತುಷ್ಕೋಣದ ಚೌಕಟ್ಟನ್ನು ಮಾಡಿಸಿ ಅದಕ್ಕೆ ತುರಾಯಿ ಮರದ 2 ಕದಗಳನ್ನು ಹಚ್ಚಿಸಿದನು. ಪ್ರಿಯರೇ, ಈ ಕದಗಳನ್ನ ದೇವರ ಆಲಯವನ್ನು ನಿರ್ಮಾಣಿಸುತ್ತಿರುವಂತೆ ಒಂದು ಸಂದರ್ಭವನ್ನ ನಾವು ನೋಡುವಾಗ, ಅದರ ಗರ್ಭಗುಡಿಯ ಬಾಗಿಲಿಗೆ ಎಣ್ಣೆ ಮರದ ಕದಗಳನ್ನು ಹಚ್ಚಿಸಿದನು. ನಾವು ಮನೆಗೆ ಏನಾದ್ರೂ ಡೋರ್ಸ್ ಹಾಕಬೇಕಾದ್ರೆ, ಕದಗಳನ್ನ, ಕಿಟಕಿಗಳನ್ನ ಹಾಕಬೇಕಾದ್ರೆ ಯಾವ ಮರವನ್ನ ಪ್ರಿಫರ್ ಮಾಡುತ್ತೇವೆ ಅಂತಂದ್ರೆ, ಇವಾಗ ಬರುತ್ತಿದೆ ಟೇಕ್ ಮರ ಎಂಬುದಾಗಿ.
ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಸ್ಟ್ರಾಂಗ್ ಇರುವಂತದ್ದನ್ನ ಹಾಕಬೇಕು, ತುಂಬಾ ಬಾಳಿಕೆ ಬರುತ್ತೆ ಎಂಬುದಾಗಿ ಹೇಳ್ತಿರ್ತಾರೆ. ಕಾರ್ಪೆಂಟರ್ ಹತ್ರ ಹೋಗಿ ಕೇಳಿದ್ರೆ ಕಾರ್ಪೆಂಟರ್ ಕೂಡ ಅದನ್ನ ಹೇಳ್ತಾರೆ, ಟೇಕ್ ಮರ ತುಂಬಾ ಒಳ್ಳೇದು ಅಂತ. ದೇವರ ಆಲಯವನ್ನು ಕಟ್ಟಬೇಕಾದ್ರೆ ಆ ದೇವರ ಆಲಯವನ್ನು ಕಟ್ಟುತ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ದ್ವಾರಕ್ಕಾಗಿ, ಬಾಗಿಲಿಗಾಗಿ ಉಪಯೋಗಿಸುತ್ತಿರುವಂತ ಆ ಒಂದು ಮರ ಯಾವುದು ಅಂತಂದ್ರೆ ಪ್ರಿಯರೇ, ಎಣ್ಣೆ ಮರ. ಎಣ್ಣೆ ಮರವನ್ನ ಯಾಕೆ ಉಪಯೋಗಿಸಬೇಕು? ಯಾರಾದ್ರೂ ಬಾಗಿಲಿಗಾಗಲಿ ದ್ವಾರಕ್ಕಾಗ್ಲಿ ಯಾವ ಮರವನ್ನ ಉಪಯೋಗಿಸ್ತಾರೆ ಅಂತಂದ್ರೆ, ಬಲವಾಗಿ ಯಾವ್ದಿರುತ್ತೋ, ಬಾಳ್ಕೆ ಯಾವ್ದು ಬರುತ್ತೋ ಅದನ್ನ ಉಪಯೋಗಿಸ್ತಾರೆ. ಯಾವುದು ಬಲವಾಗಿರುತ್ತೋ ಅದನ್ನ ಉಪಯೋಗಿಸ್ತಾರೆ, ಅಥವಾ ಉಪಯೋಗಿಸೋದಿಲ್ಲ. ಹೌದಾ? ದೇವರು ಸಹ ತನ್ನ ಆಲಯವನ್ನ ನಿರ್ಮಾಣಿಸಿಕೊಳ್ಳುತ್ತಿರಬೇಕಾದ್ರೆ ದೇವರ ಆಲಯದ ನಿರ್ಮಾಣದ ಬಾಗಿಲು ಯಾವ ಮರದೊಂದಿಗೆ ಇರಬೇಕು ಅಂತಂದ್ರೆ ಪ್ರಿಯರೇ, ಅದು ಎಣ್ಣೆ ಮರದೊಂದಿಗೆ. ಎಣ್ಣೆ ಮರ ಅಂದ್ರೆ ಎಣ್ಣೆ ಮರ ಬಲವಾದದ್ದು. ಎಣ್ಣೆ ಮರ ಎಂತದ್ದು? ಗಟ್ಟಿಯಾಗಿರುತ್ತೆ, ಬಲವಾಗಿರುತ್ತೆ, ಸುಮ್ಮನೆ ಅಲ್ಲ. ಎಣ್ಣೆ ಮರ ತುಂಬಾ ಶ್ರೇಷ್ಠವಾದದ್ದು, ಎಣ್ಣೆ ಮರ ತುಂಬಾ ಬಲವಾದದ್ದು. ಎಣ್ಣೆ ಮರವನ್ನು ದೇವರ ಸೆಲೆಕ್ಟ್ ಮಾಡಿಸ್ಕೊಳ್ತಿದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಎಣ್ಣೆ ಮರದ ಆ ಒಂದು ಶ್ರೇಷ್ಠತೆ, ಎಣ್ಣೆ ಮರದ ಆ ಒಂದು ವ್ಯಾಲ್ಯೂ. ಎರೆಮೀಯನು ಬರೆದಂತ ಪ್ರವಾದನೆಯ ಗ್ರಂಥ, ಎರೆಮೀಯನು ಬರೆದಂತ ಪ್ರವಾದನೆಯ ಗ್ರಂಥ 11ನೇ ಅಧ್ಯಾಯ, 11ನೇ ಅಧ್ಯಾಯದ 15ನೇ ವಚನದಿಂದ ಓದೋಣ. 15ನೇ ವಚನದಿಂದ, ನನ್ನ ಆಪ್ತ ಜನವು ನನ್ನ ಮನೆಯಲ್ಲಿ ಅಸಹ್ಯ ಕಾರ್ಯವನ್ನು ಮಾಡಿದ್ದೇಕೆ? ವ್ರತಗಳು, ಮೀಸಲಿನ ಮಾಂಸವು ನಿನ್ನ ದುಷ್ಟತನವನ್ನು ಪರಿಹರಿಸಿಯಾವೆ. ಇಂಥವುಗಳ ಮೂಲಕ ತಪ್ಪಿಸಿಕೊಂಡಿಯಾ? ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಒಲಿವ ಮರವೆಂಬ ಹೆಸರಿಟ್ಟಿದ್ದನು. ಆ ಮರಕ್ಕೆ ಬೆಂಕಿ ಇಕ್ಕಿ ಬಹು ದಗಿದಗಿಸುವಂತೆ ಮಾಡಿದ್ದಾನೆ. ಅದರ ರೆಂಬೆಗಳು ಮುರಿದು ಹೋಗಿವೆ. ಇಸ್ರಾಯೇಲ್ ವಂಶವು, ಯಹೂದ ವಂಶವು ಬಾಳನಿಗೆ ಹೋಮವನ್ನರ್ಪಿಸಿ ನನ್ನನ್ನು ಕೆಣಕಿ ತಮಗೆ ಕೆಡುಕನ್ನು ಮಾಡಿಕೊಂಡಿದ್ದರಿಂದ ನಿನ್ನನ್ನು ನಾಟಿದ ಸೇನಾಧೀಶ್ವರನಾದ ಯೆಹೋವನು ನಿನಗೆ ಕೆಡುಕಾಗಲಿ ಎಂದು ಶಪಿಸಿದ್ದಾನೆ. ದೇವರು ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಹಚ್ಚನೆಯ ಒಲಿವ ಮರವೆಂದು ಹೆಸರಿಟ್ಟಿದ್ದನು. ನಿನಗೆ ದೇವರು ಒಳ್ಳೆ ಹೆಸರಿಟ್ಟಿದ್ರು. ಇಸ್ರಾಯೇಲ್ಯರಿಗೆ, ಯಹೂದ್ಯರಿಗೆ ದೇವರು ಒಳ್ಳೆ ಹೆಸರಿಟ್ಟಿದ್ರಂತೆ ಪ್ರಿಯರಿ. ಯಾವ ಹೆಸರಂತೆ ಅದು? ಅಂದವಾದ ಹಚ್ಚನೆಯ ಒಲಿವ ಮರವೆಂದು ದೇವರು ಹೆಸರಿಟ್ಟಿದ್ರು ನಿನಗೆ. ಅಂದವಾದ ಒಲಿವ ಮರವೆಂದು ದೇವರು ನಿನಗೆ ಹೆಸರಿಟ್ಟಿದ್ರು. ನೀನು ಹಾಳು ಮಾಡ್ಕೊಂಡೆ ಎಂಬುದಾಗಿ ದೇವರಲ್ಲಿ ಮಾತನಾಡ್ತಿದ್ದಾರೆ. ಅಂದವಾದ ಒಲಿವ ಮರ, ದೇವರು ಇಸ್ರಾಯೇಲ್ಯರಿಗೆ ಇಟ್ಟಂತ ಹೆಸರು ಒಲಿವ ಮರ, ಎಣ್ಣೆ ಮರ. ಎಣ್ಣೆ ಮರ ಪ್ರಿಯರೇ, ಆ ಒಲಿವ ಮರವನ್ನು ದೇವರು ಯಾಕೆ ಇಷ್ಟು ಪ್ರಾಧಾನ್ಯತೆನ ಕೊಡ್ತಿದ್ದಾರೆ ಅಂತಂದ್ರೆ ಪ್ರಿಯರೇ, ಎಣ್ಣೆ ಮರಕ್ಕಿರುವಂತ ಲಕ್ಷಣಗಳು ಅಂತವು. ಇಸ್ರಾಯೇಲ್ಯರನ್ನು ಕುರಿತು ನಾವು ಮಾತನಾಡಿಕೊಳ್ಳುವಾಗ ಅಂಜೂರದ ಮರವನ್ನು ಕುರಿತು ನಾವು ಮಾತನಾಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತರವರು ಹೇಳ್ತಾರಲ್ಲ ಪ್ರಿಯರೇ, ನಾನು 3 ವರ್ಷಗಳಿಂದ ಈ ಮರವನ್ನ ನೋಡ್ತಿದ್ದೇನೆ, ಯಾವ ಫಲವೂ ಇಲ್ಲ. ಈಗ ಇದನ್ನ ಸುಟ್ಟಾಕಿ, ತೆಗೆದಾಕಿ, ಕಡದಾಕ್ಬಿಟ್ಟು ಅದನ್ನ ಬೆಂಕಿಲಿ ಹಾಕ್ಬಿಟ್ಟು ಇದರಿಂದ ಪ್ರಯೋಜನವಿಲ್ಲದೆ ಇದ್ದಾಗ ಇದರಿಂದ ನೆಲ ಯಾಕೆ ಹಾಳಾಗಬೇಕು ಅಂತ ಯೇಸು ಕ್ರಿಸ್ತರವರು ಅಂಜೂರದ ಮರವನ್ನು ಕುರಿತು ಹೇಳುವಂತ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ಆದ್ರೆ ಎಣ್ಣೆ ಮರಕ್ಕಿರುವಂತ ಸ್ಪೆಷಾಲಿಟಿ, ಎಣ್ಣೆ ಮರಕ್ಕಿರುವಂತ ಶ್ರೇಷ್ಠತೆ ಏನೋ ಗೊತ್ತಾ ಪ್ರಿಯರೇ? ಅದು ಯಾವ ಪರಿಸ್ಥಿತಿಗಳಲ್ಲಾದರೂ ಬೆಳೆಯುವಂತ ಕ್ವಾಲಿಟಿ ಉಳ್ಳಂತದ್ದು, ಗುಣ ಉಳ್ಳಂತದ್ದು. ಇನ್ನೊಂದೇನಂತಂದ್ರೆ ಅದು ನೋಡುವುದಕ್ಕೆ ಅಂದವಾಗಿರುತ್ತೆ. ಇನ್ನು ಏನು ಅಂತಂದ್ರೆ ಪ್ರಿಯರೇ, ಅದು ತುಂಬಾ ಬಲವಾಗಿರುತ್ತೆ, ತುಂಬಾ ಗಟ್ಟಿ ಇರುತ್ತೆ ಪ್ರಿಯರೇ, ಅದು ತುಂಬಾ ಗಟ್ಟಿ ಇರುತ್ತೆ. ಸೊ ದೇವರ ಸಮ್ಮುಖದಲ್ಲಿರುವಂತ ದಾವೀದನು ಎಣ್ಣೆ ಮರದೊಂದಿಗೆ ಯಾಕೆ ಹೋಲಿಸ್ಕೊಳ್ಳಬೇಕು ಅಂತಂದ್ರೆ, ಅದು ನೋಡ್ಲಿಕ್ಕೆ ಅಂದವಾಗಿದೆ, ಬಲವಾಗಿದೆ, ಸುಂದರವಾಗಿದೆ. ಯಾವ ಪರಿಸ್ಥಿತಿಗಳಲ್ಲಾದರೂ ನಿಲ್ಲುವಂತ ಶಕ್ತಿ ಎಣ್ಣೆ ಮರಕ್ಕಿದೆ. ಹಾಗಾಗಿ ಪ್ರಿಯರೇ, ಎಣ್ಣೆ ಮರಕ್ಕಿರುವಂತ ಶ್ರೇಷ್ಠತೆ ದಾವೀದನಿಗೆ ಗೊತ್ತಿರೋದ್ರಿಂದ ತನ್ನನ್ನು ತಾನು ಹೋಲಿಸಿಕೊಳ್ತಿದ್ದಾರೆ. ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ, ಅದಕ್ಕೆ ಕಷ್ಟಪಡಬೇಕಾದಂತ ಅವಶ್ಯಕತೆ ಇಲ್ಲ.
ಅದಕ್ಕೋಸ್ಕರ ಹಿಂಸೆ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ ಅಂತ ಹೇಳುತ್ತಾ ಕೊನೆಯ ವಚನವೊಮ್ಮೆ ನಾವು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 128ನೇ ಅಧ್ಯಾಯ. ಕೀರ್ತನೆಗಳು 128ನೇ ಅಧ್ಯಾಯದ 3ನೇ ವಚನ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಥ್ಯಾಂಕ್ ಯು ಸಿಸ್ಟರ್. ದೇವರು ಕುಟುಂಬದಲ್ಲಿರುವಂತಹ ಹೆಂಡತಿಯನ್ನು ಮಕ್ಕಳನ್ನು ಕುರಿತು ಹೇಳುತ್ತಿರುವಂತಹ ಮಾತು, ಅಂತಃಪುರದಲ್ಲಿರುವಂತಹ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಹಾಗಾಗಿ ಎಣ್ಣೆ ಮರ ತುಂಬಾ ಬೆಳೆ ಉಳ್ಳದ್ದು, ಎಣ್ಣೆ ಮರ ತುಂಬಾ ಶ್ರೇಷ್ಠವಾದದ್ದು. ದೇವರ ದೃಷ್ಟಿಯಲ್ಲಿ ಸ್ಪೆಷಲ್ ಮರಗಳಲ್ಲಿ ಒಂದು ಮರವೇ ಎಣ್ಣೆ ಮರ. ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದಂತ ಮರಗಳಲ್ಲಿ ಒಂದು ಮರವೇ ಎಣ್ಣೆ ಮರ. ಆ ಮರದೊಂದಿಗೆ ದಾವೀದನು ತನ್ನನ್ನು ತಾನು ಹೋಲಿಸಿಕೊಳ್ತಿದ್ದಾನೆ. ನಾನು ದೇವರ ಸಮ್ಮುಖದಲ್ಲಿ ಬೆಳೆವುಳ್ಳ ಎಣ್ಣೆ ಮರದಂತಿದ್ದೇನೆ, ಸೊಗಸಾದ ಎಣ್ಣೆ ಮರದಂತಿದ್ದೇನೆ. ಅದಕ್ಕೆ ಮೊದಲನೇ 3ನೇ ವಚನದಲ್ಲಿ ಹೇಳ್ತಿದ್ದಾರೆ, ಹಗಲು ರಾತ್ರಿ ಅದನ್ನು ಧ್ಯಾನಿಸುವವನು ತನ್ನ ಕಾಲದಲ್ಲಿ ಫಲ ಕೊಡುವಂತ ಮರದ ಹಾಗಿರುವನು ಎಂಬುದಾಗಿ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗಿರುವನು. ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಳೆಗಳು ಬಾಡುವುದೇ ಇಲ್ಲ. ಹೌದು ಪ್ರಿಯರೇ, ಆ ಮರದ ಹಾಗೆ ದೇವರು ಇರಬೇಕು ಅಂತ ಹೇಳ್ತಿದ್ದಾರೆ. ಆ ಮರ ಯಾವುದಾಗಿರಬೇಕು ಅಂತ ದೇವರು ಹೇಳ್ತಿದ್ದಾರೆ ಗೊತ್ತಾ ಪ್ರಿಯರೇ? ಎಣ್ಣೆ ಮರ, ಒಲೀವ ಮರ. ದಾವೀದನು ತನ್ನನ್ನು ತಾನು ಹೋಲಿಸಿಕೊಳ್ಳುತ್ತಾ ಹೇಳುತ್ತಿರುವಂತ ಮರವೇ ಎಣ್ಣೆ ಮರ, ಒಲೀವ ಮರ. ಇವಾಗ ನಮ್ಮನ್ನು ನಾವು ಒಮ್ಮೆ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ, ನಾವು ಹೇಗಿದ್ದೇವೆ? ಎಣ್ಣೆ ಮರಗಳಾಗಿದ್ದೇವಾ? ಎಣ್ಣೆ ಮರಗಳ ಹಾಗೆ ಸ್ಥಿರವಾಗಿ ದೇವರಿಗೋಸ್ಕರ ನಿಲ್ಲಕ್ಕೆ ಆಗ್ತಿದೆಯಾ? ಎಣ್ಣೆ ಮರಗಳ ಹಾಗೆ ನಾವು ಸುಂದರವಾಗಿ ಕಾಣ್ಲಿಕ್ಕೆ ಆಗ್ತಿದೆಯಾ ದೇವರಲ್ಲಿ? ಎಣ್ಣೆ ಮರಗಳ ಹಾಗೆ ಪ್ರಿಯರೇ, ಯಾವ ಪರಿಸ್ಥಿತಿಗಳು ನಮ್ಮಲ್ಲಿ ಬಂದಾಗ್ಯೂ, ಯಾವ ಕಠಿಣವಾದಂತ ಪರಿಸ್ಥಿತಿಗಳು ನಮ್ಮ ಸುತ್ತಲೂ ಇದ್ದಾಗ್ಯೂ ಪ್ರಿಯರೇ, ನಾವು ದೇವರಿಗೋಸ್ಕರ ಗಂಭೀರವಾಗಿ ಧೈರ್ಯವಾಗಿ ನಿಲ್ಲಬೇಕು. ಯಾವಾಗ್ಲೂ ಕೂಡ ಪ್ರಿಯರೇ, ನಮ್ಮ ಭಕ್ತಿಯನ್ನು ಕಂಡು ನಾನು ಭಕ್ತನು ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ನಾವಿರಬಾರದು. ಯಾವತ್ತೂ ಕೂಡ ಪ್ರಿಯರೇ, ನಾನ್ ದೇವ್ರಿಗೋಸ್ಕರ ಏನೋ ಮಾಡ್ತಿದ್ದೇನೆ, ನಾನ್ ದೇವ್ರಿಗೋಸ್ಕರ ಮಾಡ್ತಿರೋದಿದೆ ಸಾಕು, ನಾನು ಭಕ್ತನಲ್ವಾ, ನಾನ್ ದೇವರ ಸೇವಕನಲ್ವಾ ಅಂತ ಹೇಳ್ಬಿಟ್ಟು ನಮಗೆ ನಾವು ಯಾವತ್ತೂ ಲಿಮಿಟ್ಸ್ ಇಟ್ಕೊಳ್ಬಾರ್ದು ಪ್ರಿಯರೇ. ಯಾವತ್ತು ನಮಗೆ ನಾವು ಲಿಮಿಟ್ಸ್ ಇಟ್ಕೊಳ್ಬಾರದು. ಒಂದು ವೇಳೆ ನಾವು ಆತರ ಅಂದ್ಕೊಳ್ತಿದ್ದೇವೆ ಅಂತಂದ್ರೆ ನಾವು ಅಲ್ಲಿಗೆ ನಿಂತೋಯ್ತೀವಿ. ನಾವು ಆತರ ಅಂದ್ಕೊಳ್ತಿದೀವಿ ಅಂತಂದ್ರೆ ನಾವು ಅಲ್ಲಿಗೆ ನಿಂತೋಗ್ತೀವಿ. ನಾವು ಯಾವಾಗ್ಲೂ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತ ಭಕ್ತರನ್ನು ಮಾದರಿಯಾಗಿ ಇಟ್ಕೊಳ್ಬೇಕು. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ಪ್ರವಾದಿಗಳನ್ನ ಮಾದರಿಯಾಗಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಅವರ ಭಕ್ತಿಯ ಜೀವನ ನಮ್ಮ ಭಕ್ತಿಯ ಜೀವನಕ್ಕಿಂತ ಎಷ್ಟೋ ಪಟ್ಟು ಉನ್ನತವಾಗಿದೆ. ನಾವು ಅವ್ರ ತರ ಬದುಕಬೇಕು, ಅವ್ರ ತರ ಜೀವಿಸಬೇಕು, ಅವ್ರ ತರ ದೇವರಿಗೋಸ್ಕರ ಉನ್ನತವಾಗಿ ಬದುಕಬೇಕೆಂಬಂತ ಆಲೋಚನೆ ಉಳ್ಳವರಾಗಿ ನಾವಿರಬೇಕು ಪ್ರಿಯರೇ. ಹಾಗಾಗಿ ದಾವೀದನು ಎಣ್ಣೆ ಮರದೊಂದಿಗೆ ಹೋಲಿಸಿಕೊಳ್ಳುತ್ತಾ, ನಾನು ದೇವರ ಆಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತಿರುವೆನು. ಅದು ಅನೇಕರಿಗೆ ಆರೋಗ್ಯ, ಅದು ಅನೇಕರನ್ನು ಬಲಪಡಿಸುವಂಥದ್ದು, ಅನೇಕರನ್ನು ಸ್ಥಿರಪಡಿಸುವಂಥದ್ದು, ಅನೇಕರಿಗೆ ಪೌಷ್ಟಿಕ, ಅದು ಅನೇಕರು ಪ್ರೆಫರ್ ಮಾಡುವಂಥದ್ದು. ಅದು ಇಲ್ಲಿ ಇಂಡಿಯಾದಲ್ಲೂ ಕೂಡ ಆಲಿವ್ ಆಯಿಲ್ ಸಿಗುತ್ತೆ ಪ್ರಿಯರೇ, ತುಂಬಾ ಕಾಸ್ಟ್ಲಿ ಅದು ಆಲಿವ್ ಆಯಿಲ್. ಹಾಗಾಗಿ ಎಣ್ಣೆ ಮರ, ಒಲಿವ ಮರ, ಅಮೂಲ್ಯವಾದಂತ ಮರ, ಆ ಮರದ ಹಾಗೆ ನಾವಿದ್ದೇವ? ಆ ಮರದೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳಿಕ್ಕೆ ನಮ್ಮಿಂದ ಆಗತ್ತಾ? ಆ ಮರದ ಹಾಗೆ ನಾವು ಜೀವಿಸ್ಲಿಕ್ಕೆ ನಮ್ಮಿಂದ ಆಗತ್ತಾ? ನಮ್ಮನ್ನು ನಾವೊಮ್ಮೆ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ದೇವರ ಸಮ್ಮುಖದಲ್ಲಿ ಬೆಳೆವುಳ್ಳ ಒಲಿಯುವ ಮರಗಳು, ದೇವರ ಸಮ್ಮುಖದಲ್ಲಿ ಬೆಳೆವುಳ್ಳ ತಕ್ಕ ಕಾಲದಲ್ಲಿ ಫಲಗಳನ್ನು ಕೊಡುವಂತ ಮರಗಳು, ಹಾಗೆ ನಾವು ನೀವಿರಬೇಕು ಪ್ರಿಯರೇ. ಹಾಗಿದ್ದಾಗಲೇ ಪ್ರಿಯರೇ, ದೇವರು ನಮ್ಮನ್ನು ಕಂಡಾಗ, ದೇವರು ನಮ್ಮನ್ನು ನೋಡಿದಾಗ ಪ್ರಿಯರೇ, ಮೆಚ್ಚುವಂತವರಾಗಿ ದೇವರಾಗಿರ್ತಾರೆ. ಹಾಗಾಗಿ ಎಣ್ಣೆ ಮರ, ಒಲಿವ ಮರ, ಫಲವನ್ನು ಕೊಡುವಂತ ಮರ, ಫಲವನ್ನು ತುಂಬುವಂತ ಮರ,
ಅನೇಕರಿಗೆ ಫಲಗಳನ್ನ ಕೊಟ್ಟು ಆರೋಗ್ಯಕರವಾದಂತ ಫಲಗಳನ್ನ ಕೊಡುವಂತ ಮರ. ಆ ಮರವಾಗಿ ನಾವು ಇರಬೇಕೆಂಬುದಾಗಿ ದೇವರ ಮಾತುಗಳನ್ನ ಸತ್ಯವೇದದಲ್ಲಿ ಬರೆಸಿದ್ದಾರೆ ಪ್ರಿಯರೇ. ಹಾಗಾಗಿ ದೇವರಿಗೋಸ್ಕರ ನಾವು ಫಲಗಳನ್ನ ಕೊಡ್ತಿದ್ದೇವ. ಅನುಕೂಲವಾದಂತ ಪರಿಸ್ಥಿತಿಗಳೇ ಆಗಲಿ, ಅನನುಕೂಲವಾದಂತ ಪರಿಸ್ಥಿತಿಗಳೇ ಆಗಲಿ, ದೇವರಿಗೋಸ್ಕರ ನಾವು ಫಲಗಳನ್ನ ಕೊಡುತ್ತಿದ್ದೇವ. ದೇವರಿಗೋಸ್ಕರ ಫಲಭರಿತವಾಗಿ ನಾವು ಜೀವಿಸ್ಲಿಕ್ಕೆ ನಮ್ಮಿಂದ ಆಗ್ತಿದೆಯಾ? ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ದೇವರ ಸಮ್ಮುಖದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಕಷ್ಟಗಳು ಬಂದ್ಬಿಡ್ತು, ಚಿಕ್ಕ ಪುಟ್ಟ ಅವಮಾನ ಬಂತು ಅಂತ ಹೇಳಿ ನಾವು ದೇವರನ್ನ ದೂಷಿಸಿ ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿರುವಂತ ಭಕ್ತಿ ನಮ್ಮದಾದರೆ, ಯಾವ ಪರಿಸ್ಥಿತಿ, ಎಂಥ ಕಠಿಣವಾದಂತ ಪರಿಸ್ಥಿತಿ ಸುತ್ತಲೂ ಬಂದಾಗಿಯೂ ಸ್ಥಿರವಾಗಿ ನಿಂತು ಫಲಗಳನ್ನು ಕೊಡುವಂತ ಗುಣ ಎಣ್ಣೆ ಮರದಾಗಿದ್ದರೆ, ಆ ಎಣ್ಣೆ ಮರದೊಂದಿಗೆ ದಾವೀದನು ಹೋಲಿಸಿಕೊಳ್ಳುತ್ತಿದ್ದಾನೆ ಅಂತಂದ್ರೆ, ದಾವೀದನು ಸಹ ಅಷ್ಟೇ ಪ್ರಿಯರೇ. ದಾವೀದನು ಸಹ ಅಷ್ಟೇ. ದಾವೀದನಿಗೆ ಯಾವ ಪರಿಸ್ಥಿತಿಗಳು ಬಂದಾಗಿಯೂ ಚಿಂತೆ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಪಕ್ಷದಲ್ಲಿ ದೇವರಿದ್ದಾರೆ, ನನ್ನ ಹಿಂದೆ ದೇವರಿದ್ದಾರೆ, ಆ ದೇವರು ನನ್ನನ್ನು ಸಮಸ್ತವನ್ನು ನೋಡ್ತಿದ್ದಾರೆ ಎಂಬುದಾಗಿ ಧೈರ್ಯದಿಂದ ದಾವೀದನು ಬದುಕುತ್ತಾನೆ ಪ್ರಿಯರೇ. ಧೈರ್ಯವಾಗಿ ದಾವೀದನು ದೇವರಿಗೋಸ್ಕರ ಹೇಳ್ತಾರೆ. ಅಂತವರಾಗಿ ನಾವೆಲ್ಲರೂ ಇರಬೇಕು, ಅಂತವರಾಗಿ ನಾವೆಲ್ಲರೂ ಜೀವಿಸಬೇಕು, ಅಂತವರಾಗಿ ನಾವೆಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಉನ್ನತರಾಗಿ ಬದುಕಬೇಕು. ಹಾಗಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ, ಹಾಗಾಗಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ಪ್ರಿಯರೇ, ನಮಗೆ ನಾವು ಸತ್ಯವನ್ನ ತಿಳಿದುಕೊಂಡಿದ್ದೇವೆ ಎಂದು ಹೆಚ್ಚಳ ಪಡದೆ, ನಾನು ಸತ್ಯ ಮಾರ್ಗದಲ್ಲಿ ಇದ್ದೇನೆ ಎಂಬುದಾಗಿ ನಾವು ಸುಮ್ಮನೆ ಹೆಚ್ಚಳ ಪಡದೆ, ನಾವು ತಿಳಿದುಕೊಂಡಿರುವಂತೆ ಒಂದು ಸತ್ಯವಾದಂತ ಮಾರ್ಗವನ್ನು ಅನೇಕರಿಗೆ ನಾವು ತೋರಿಸಬೇಕು. ನಮ್ಮ ಕ್ರಿಯೆಗಳಿಂದ, ನಮ್ಮ ಮಾತುಗಳಿಂದ, ನಮ್ಮ ಸುವಾರ್ತೆಯ ದೇವರು ನಮಗೆ ಕೊಟ್ಟಿರುವಂತ ತಲಾಂತುಗಳಿಂದ ನಾವು ಕೆಲವರನ್ನಾದರೂ ದೇವರ ಕಡೆಗೆ, ದೇವರ ಸಮ್ಮುಖಕ್ಕೆ ಸೇರಿಸುವವರಾಗಿ, ದೇವರ ಸನ್ನಿಧಾನಕ್ಕೆ ಬರಮಾಡುವವರಾಗಿ ನಾವಿರಬೇಕು. ಒಂದು ವೇಳೆ ಆತರ ಇದ್ದಾಗ ಪ್ರಿಯರೇ, ದೇವರು ಸಹ ನಮ್ಮನ್ನು ನೋಡಿ ಹೇಳ್ತಾರೆ, ಇವನು ತಕ್ಕ ಕಾಲದಲ್ಲಿ ಫಲ ಕೊಡುವಂತ ಬೆಳೆಯುಳ್ಳ ಮರದ ಹಾಗಿದ್ದಾನೆ, ಇವರು ತಕ್ಕ ಕಾಲದಲ್ಲಿ ಫಲ ಕೊಡುವಂತ ಮರಗಳ ಹಾಗಿದ್ದಾರೆ ಎಂಬುದಾಗಿ. ಹಾಗೆ ಪ್ರಿಯರೇ, ದೇವರಿಗೋಸ್ಕರ ಫಲಗಳನ್ನು ನಾವು ಕೊಡುವವರಾಗಿರೋಣ, ಫಲಭರಿತವಾದಂತ ಜೀವನ ಉಳ್ಳವರಾಗಿ ನಾವು ಜೀವಿಸೋಣ, ದೇವರಿಗೋಸ್ಕರ ಉನ್ನತವಾಗಿ ಬದುಕೋಣ. ಎಲ್ಲಾ ಪರಿಸ್ಥಿತಿಗಳು ನಮ್ಮ ಸುತ್ತಲಿದ್ದಾಗ, ಕಠಿಣವಾದಂತ ಪರಿಸ್ಥಿತಿಗಳು ನಮ್ಮ ಸುತ್ತಲಿದ್ದಾಗ ಪ್ರಿಯರೇ, ಒಂದೇ ಒಂದು ಮಾಡಬೇಕು, ಮೊಣಕಾಲು ಹಾಕಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನ್ ನೋಡ್ಕೊಳ್ತೀಯ, ನಿಮಿತೀಯ, ನನಗೆ ಸಹಾಯ ಮಾಡು, ನನ್ನ ಕೈ ಬಿಡಬೇಡ, ನನ್ನನ್ನು ತೊರೆಯಬೇಡ, ನನ್ನನ್ನು ಮರೆಯಬೇಡ, ನನ್ನನ್ನು ಅವಮಾನಕ್ಕೆ ಗುರಿ ಮಾಡಬೇಡ, ನಿನಗೋಸ್ಕರ ಜೀವಿಸುವಂತ ನನಗೆ ಸಹಾಯ ಮಾಡು. ಇಷ್ಟೇ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗಿ. ದೇವರು ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ಒಲೀವದ ಮರ, ಆ ಮರಕ್ಕಿರುವಂತ ಶ್ರೇಷ್ಠತೆ, ಆ ಮರದ ಹಾಗೆ ಜೀವಿಸಬೇಕೆಂಬುದಾಗಿ ದೇವರು ಹೇಳಿರುವಂತ ಆ ಒಂದು ರೀತಿ ನಮಗೆ ಅರ್ಥ ಆಗುವುದಾದರೆ ಪ್ರಿಯರೇ, ದೇವರಿಗೋಸ್ಕರ ಜೀವಿಸೋಣ, ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ, ಅನೇಕರಿಗೆ ದೇವರ ಸುವಾರ್ತೆಯನ್ನು ನಾವು ಸಾರುವವರಾಗಿರೋಣ, ಅನೇಕರಿಗೆ ದೇವರ ಮಾತುಗಳನ್ನು ನಾವು ತಿಳಿಸೋರಾಗಿರೋಣ. ಇತರರಿಗೋಸ್ಕರ ನಾವು ಪ್ರಾರ್ಥಿಸೋಣ, ಇತರರ ಸೇವೆಗೋಸ್ಕರ ನಾವು ಪ್ರಾರ್ಥಿಸೋಣ. ನಮಗೋಸ್ಕರ ಪ್ರಾರ್ಥಿಸುವವರನ್ನು ಕೆಲವರನ್ನಾದ್ರೂ ನಾವು ಇಟ್ಕೊಳ್ಳೋಣ, ನಮಗೋಸ್ಕರವಾಗಿ ಪ್ರಾರ್ಥಿಸುವವರನ್ನು ಕೆಲವರನ್ನಾದ್ರೂ ನಾವು ಇಟ್ಕೊಳ್ಬೇಕು. ಯಾಕೆಂತಂದ್ರೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯ, ಪ್ರಾರ್ಥನೆ ಬಹಳ ಅಮೂಲ್ಯ. ಹಾಗಾಗಿ ಪ್ರಿಯರೇ, ದೇವರಿಗೋಸ್ಕರ ಜೀವಿಸಿ, ದೇವರಿಗೋಸ್ಕರ ಉನ್ನತವಾಗಿ ನಾವೆಲ್ಲರೂ ಬದುಕಿ, ದೇವರ ಆಲಯದಲ್ಲಿ ನೆಡಲ್ಪಟ್ಟಂತ ಶ್ರೇಷ್ಠವಾದಂತ ಮರಗಳಲ್ಲಿ ನಾವು ಒಂದು ಮರವಾಗಿ ಇರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ, ಫಲಗಳನ್ನ ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಆಲಯದಲ್ಲಿ ಬೆಳೆಯುವಂತ ಬೆಳವುಳ್ಳ ಮರಗಳಾಗಿ ನಾವಿರಬೇಕೆಂದು ನೀವು ನಮಗೆ ಬೋಧಿಸಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ ಸ್ವಾಮಿ. ನಾವೆಲ್ಲರೂ ಕರ್ತನೆ ನಿಮ್ಮ ಸಮ್ಮುಖದಲ್ಲಿ ಶ್ರೇಷ್ಠರಾಗಿ ಬೆಳವುಳ್ಳವರಾಗಿ ಬದುಕುವಂತೆ ಸಹಾಯ ಮಾಡಿ. ನಮ್ಮ ಬಲಹೀನತೆಗಳಿಂದ ನಮ್ಮನ್ನು ದೂರ ಮಾಡಿ ಕರ್ತನೆ, ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸಿ. ಎಣ್ಣೆ ಮರದವು ಹೇಗಾದರೆ ತನ್ನ ಪರಿಸ್ಥಿತಿಗಳಲ್ಲಿ ನಿಮಗೋಸ್ಕರ, ತನ್ನ ಪರಿಸ್ಥಿತಿಗಳೆಲ್ಲವೂ ತನ್ನ ಸುತ್ತಲೂ ಕಠಿಣವಾಗಿದ್ದಾಗ್ಯೂ ನಿಮಗೋಸ್ಕರ ನಿಂತುಕೊಂಡು ಹೇಗಾದ್ರೆ ಬೆಳೆಯುತ್ತಿದೆಯೋ, ಹಾಗೆ ನಾವು ಸಹ ಕರ್ತನೆ ನಮ್ಮ ಸುತ್ತಲಿರುವಂತ ಪರಿಸ್ಥಿತಿಗಳನ್ನು ಕಂಡು ನಾವು
ಬಿದ್ದು ಹೋಗದೆ ಕರ್ತನೆ ಬಲವಾದಂತ ಮರಗಳಾಗಿ, ಸ್ಥಿರವಾದಂತ ಮರಗಳಾಗಿ, ಫಲಗಳನ್ನು ಕೊಡುವಂತ ಮರಗಳಾಗಿರುವಂತೆ ಸಹಾಯ ಮಾಡಿ. ನಮಗೆ ಬೇಕಾಗಿರುವಂತ ಭಕ್ತಿಯನ್ನು ಹೆಚ್ಚಿಸಿ ಕರ್ತನೆ, ನಮ್ಮಲ್ಲಿ ಬೇಕಾಗಿರುವಂತ ಧೈರ್ಯವನ್ನು ನೀವು ತುಂಬಿಸಿ. ನಿಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ನಾವೆಲ್ಲರೂ ದುಡಿಯುವಂತೆ ನಮ್ಮೆಲ್ಲರ ಪರಿಸ್ಥಿತಿಗಳಲ್ಲಿ ನೀವು ಕೈ ಹಿಡಿದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ನಿಮ್ಮ ದಾಸರು, ಅವರ ಕುಟುಂಬವು, ಇಲ್ಲಿ ಸೇರಿ ಬಂದಿರುವಂತೆ ಎಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಬಲಪಡಿಸಿ ಕೃಪೆ ತೋರಿಸಿ. ನಿಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ಪ್ರತಿಯೊಬ್ಬರು ದುಡಿಯೋರಾಗಿರುವಂತೆ ಸಹಾಯ ಮಾಡಿ ನಡೆಸುತ್ತೀರಂತ ನಾನು ನಂಬುತ್ತಾ, ನಾನು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ಸದಾ ನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮ ಜೀವಿತ ಒಲಿವ ಮರದಂತಿದೆಯಾ ಈ ಒಂದು ಅಂಶವನ್ನು ಕೂಲಂಕುಷವಾಗಿ ಮತ್ತು ವಾಕ್ಯಾನುಸಾರವಾಗಿ ನಮಗೆ ಅರ್ಥವಾಗುವ ರೀತಿಯಿಂದ ಬೋಧಿಸಿದಂತ ವಿಲ್ಸನ್ ಬ್ರದರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಬ್ರದರ್ ನಿಮಗೆ.